ಹಿಂದೂ ಸಂಸ್ಕೃತಿಯಲ್ಲಿ ಹಲವಾರು ಪೂಜೆ ಪುನಸ್ಕಾರಗಳಿಗೆ ಅದರದೇ ಆದ ವೈಶಿಷ್ಟ್ಯವಿದೆ. ಪೂಜೆ ಸಮಯದಲ್ಲಿ ಮಾಡುವ ತೀರ್ಥ ಪ್ರಸಾದಕ್ಕೂ ಅದರದೇ ಆದ ಪ್ರಾಮುಖ್ಯತೆ ಇದೆ. ಅದೇ ರೀತಿ ಸತ್ಯನಾರಾಯಣ ಸ್ವಾಮಿ ಪ್ರಸಾದಕ್ಕೂ ಕೂಡ ಅದರದೇ ಆದ ಪ್ರಾಮುಖ್ಯತೆ ಇದೆ. ಆ ಸತ್ಯನಾರಾಯಣ ಸ್ವಾಮಿ ಪ್ರಸಾದವನ್ನು ನಾವು ಇವತ್ತಿನ ದಿನ ನಿಮಗೆ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀವಿ. ಈ ಪ್ರಸಾದವನ್ನು ಖುದ್ದು ಭಟ್ಟರೇ ಮಾಡಿರುವಂಥ ಪ್ರಸಾದ, ಅಂದರೆ ಪೂಜಾರಿಗಳೇ ಮಾಡಿರುವಂಥ ಪ್ರಸಾದವಾಗಿರುತ್ತೆ. ಇಲ್ಲಿ ತುಪ್ಪವನ್ನು ಹಾಕಿದ್ದಾರೆ. ಇಲ್ಲಿ ನಾವು ಎಣ್ಣೆಯನ್ನು ಸ್ವಲ್ಪವೂ ಬಳಸಬಾರ್ದು. ತುಪ್ಪ ಎಷ್ಟು ಹಾಕಿರ್ತೀವೋ ಅಷ್ಟು ಚೆನ್ನಾಗಿ ನಿಮ್ಮ ಸಜ್ಜಿಗೆ ಅನ್ನೋದು ಬರುತ್ತೆ. ಹಾಗಾಗಿ ತುಪ್ಪನ ಚೆನ್ನಾಗಿ ಮಾಡಬೇಕು ಮತ್ತು ಶುದ್ಧ ತುಪ್ಪವಾಗಿರಬೇಕು. ಅದಕ್ಕೆ ಯಾವುದೇ ರೀತಿ ಮಸಾಲೆಗಳನ್ನು ಸೇರಿಸದೇ ಇರೋಂತಹ ಶುದ್ಧ ತುಪ್ಪದಲ್ಲಿ ಮಾಡಬೇಕು. ಇಲ್ಲಿ ಮೊದಲನೇದಾಗಿ ತುಪ್ಪ ಹಾಕಿದ್ದಾರೆ ಅತಿ ಹೆಚ್ಚು. ನಂತರ ಡ್ರೈ ಫ್ರೂಟ್ಸ್ ನಿಮ್ಮ ಮನೇಲಿ ಯಾವುದಿರುತ್ತೆ ಆ ಡ್ರೈ ಫ್ರೂಟ್ಸ್ನ ನೀವು ಬಳಸ್ಬೋದು, ಖಜೂರ ಒಂದನ್ನು ಬಿಟ್ಟು. ಈಗ ಸಜ್ಜಿಗೆಗೆ ಡ್ರೈ ಫ್ರೂಟ್ಸ್ ಹುರಿದ ನಂತರ ಅದೇ ಪಾತ್ರೆಗೆ ನಾವು ಇಲ್ಲಿ ಚಿರೋಟಿ ರವೆಯನ್ನು ಸೇರಿಸ್ಕೊಬೇಕಾಗುತ್ತೆ. ಇಲ್ಲಿ 2 kg ಚಿರೋಟಿ ರವೆಯನ್ನು ಹಾಕ್ಕೊಂಡಿದ್ದಾರೆ, 2 ಪ್ಯಾಕು. ನಿಮ್ಗೆ ಅಳತೆ ಸಿಗಲಿ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕಡಿಮೆ ಉರಿಯಲ್ಲಿ ನಾವು ಕೈ ಬಿಡದೆ ತಿರುಗಿಸ್ಬೇಕು. ಇಲ್ಲಿ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ವಲ್ಪವೂ ಕೂಡ ಕೈ ಬಿಡ್ತಿಲ್ಲ ಅವರು. ಚೆನ್ನಾಗಿ ತಿರುಗಿಸ್ಬೇಕು. ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಅಥವಾ ಗಮ್ ಎನ್ನುವ ಸುವಾಸನೆ ಬರೋವರೆಗೂ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಈ ಸತ್ಯನಾರಾಯಣ ಸ್ವಾಮಿ ಪ್ರಸಾದವನ್ನು ಮಾಡಿದವರಿಗೆ ಹಾಗೂ ತಿಂದವರಿಗೆ ನಮಗೆ ಒಳ್ಳೆಯದಾಗುತ್ತೆ. ಸತ್ಯನಾರಾಯಣ ಸ್ವಾಮಿ ನಮಗೆ ಒಳ್ಳೇದು ಮಾಡುತ್ತೆ. ಯಾರೂ ಮಿಸ್ ಮಾಡಲ್ಲ. ನೀವು ನೋಡ್ಬೋದು, ಈ ಪ್ರಸಾದವನ್ನು ಯಾರೂ ಕೂಡ ಯಾವುದೇ ಪೂಜೆಯಲ್ಲೂ ಕೂಡ ಮೊದಲನೇದಾಗಿ ಪೂಜೆ ಮಾಡಿದ ತಕ್ಷಣ ಪ್ರಸಾದ ಕೊಡಿ, ಪ್ರಸಾದ ಎಲ್ಲಿ ಅಂತ ಕೇಳ್ತಾರೆ. ಅದೇ ರೀತಿ ಈಗ ಕೆಂಬಣ್ಣ ಬಂತು. ಈಗ ಹಾಲನ್ನು, ಶುದ್ಧ ಹಸುವಿನ ಹಾಲನ್ನು ಹಾಕಬೇಕು. ಚೆನ್ನಾಗಿ ಕಾಯಿಸಿರ್ತಕ್ಕಂಥ ಹಾಲನ್ನು ಹಾಕಬೇಕು. ಇದು ನೋಡಿ ಹಾಕಬೇಕು. ಹಾಲನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ಮೇಲೆ, ಅಂದರೆ ಅದು ಮುದ್ದೆ ಥರ ಕಟ್ಕೊಂಡ್ಮೇಲೆ ಇಲ್ಲಿ ಬಿಸಿಯಾದ ನೀರನ್ನು ಅಳತೆಗೆ ತಕ್ಕನಾಗಿ ಹಾಕ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಇದು 4ನೇ ಬಾರಿ ಹಾಕ್ತಾ ಇದ್ದಾರೆ. ಈ ರೀತಿ ಜಾಸ್ತಿ ನೀರು ಹಾಕಬಾರ್ದು, ಆ ಸಿಮ್ಮಲ್ಲೇ ಚೆನ್ನಾಗಿ ಬೇಯುತ್ತೆ. ಚೆನ್ನಾಗಿ ಬೇಯ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಈ ಪ್ರಸಾದ ಮಾಡೋಕ್ಕೆ ಟ್ರಿಕ್ ಏನಪ್ಪ ಅಂದರೆ, ನೀವು ಕೈನ ಬಿಡದೆ ತಿರುಗಿಸ್ಬೇಕು. ಕೈ ಬಿಡ್ತು ಅಂದರೆ ಗೆಡ್ಡೆಗಳು ಕಟ್ಕೊಳ್ತವೆ, ಚೆನ್ನಾಗಿ ಬರಲ್ಲ. ಹಾಗಾಗಿ ನೀವು ಕೈ ಬಿಡದೆ ತಿರುಗಿಸ್ತಾನೆ ಇರಬೇಕು. ಕೈ ನೋವುತ್ತೆ, ತುಂಬ ನೋವುತ್ತೆ. ಜಾಸ್ತಿ ಪ್ರಮಾಣದಲ್ಲಿ ಪ್ರಸಾದ ಆಗಿರೋದ್ರಿಂದ ನೀವು ಒಬ್ಬರಿಂದ ಒಬ್ಬರಿಗೆ ಬೇಕಿದ್ರೆ ಶಿಫ್ಟ್ ಮಾಡ್ಕೊಂಡು ತಿರುಗಿಸಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ತಿರುಗಿಸ್ತಾ ಇದ್ದಾರೆ. ಈ ರೀತಿ ಚೆನ್ನಾಗಿ ತಿರುಗಿಸ್ಬೇಕಾಗುತ್ತೆ ನಾವು. ನೋಡ್ಬೋದು, ಇಲ್ಲಿ ಸ್ವಲ್ಪ ಎಣ್ಣೆ ಅಥವಾ ಯಾವುದೇ ರೀತಿಯಾದ ತುಪ್ಪ, ಅಂದರೆ ಡಾಲ್ಡಾ ತುಪ್ಪ, ಈ ರೀತಿ ಯಾವುದನ್ನು ಬಳಸಬಾರ್ದು. ಕೇವಲ ಎಣ್ಣೆಯಿಂದ ನಾವು ತುಪ್ಪದಿಂದ ನಾವು ಮಾಡಬೇಕಾಗುತ್ತೆ. ನಂತರ ಇದೊಂದು ಕನ್ಸಿಸ್ಟೆನ್ಸಿ ಅಂದರೆ ಸ್ವಲ್ಪ ಕೇಸರಿ ಬಾತಿಗಿಂತ ಸ್ವಲ್ಪ ಗಟ್ಟಿಯಾಗಬೇಕು. ಆ ರೀತಿ ಆದಾಗ ನೀವು ಸ್ವಲ್ಪ ಸಕ್ಕರೆನ ಸೇರಿಸಿದ್ರೆ ಇದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸಕ್ಕರೆನೂ ಅಷ್ಟೇ, ಸಕ್ಕರೆ ಹಾಕಿದ್ಮೇಲೆ ಜಾಸ್ತಿ ಕೈ ಆಡಬಾರ್ದು ಮತ್ತು ಜಾಸ್ತಿ ಹೊತ್ತು ಬಿಡಬಾರ್ದು. ನಾವು ಅದನ್ನು ಬಿಟ್ಟುಬಿಟ್ಟು ಸ್ಟವೆಲ್ಲ ಆಫ್ ಮಾಡಿ ಆ ಪಾತ್ರೆಯ ಬಿಸಿಯಲ್ಲೇ ಅದು ಕಾಯಬೇಕು. ಸಕ್ಕರೆ ಎಲ್ಲ ಕದರ್ಬಿಟ್ಟು ಚೆನ್ನಾಗಿ ಹೊಂದ್ಕೋಬೇಕು ರವೆಗೆ. ಆ ರೀತಿ ಮಾಡಬೇಕು. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು. ಅಷ್ಟೇ, ಸ್ವಲ್ಪ ಸಮಯ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಜಾಸ್ತಿ ಕಾಯಿಸ್ಬಿಟ್ರೆ ಅದು ಕೇಸರಿ ಬಾತ್ ಥರ ಆಗಿಬಿಡುತ್ತೆ. ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೆ, ಅದು ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ಕದರಿದ್ರೆ ಅದು ಕೇಸರಿ ಬಾತ್ ಆಗುತ್ತೆ. ಹಾಗಾಗಿ ಸಜ್ಜಿಗೆ ಇದು ಈ ರೀತಿ ಒಂದೇ ಸಮತಟ್ಟಾಗಿ ಮಾಡಿಬಿಟ್ಟು ಇದನ್ನು ಸ್ಟವ್ನ ಈಗ ಆಫ್ ಮಾಡಿ, ನೋಡಿ ಇಲ್ಲಿ ಮಾಡ್ತಿರೋರು ಪೂಜಾರಿಗಳೇ.
ರೀತಿ ಅಂದರೆ ಅವ್ರು ಹೇಳ್ಕೊಡ್ತಿದ್ದಾರೆ, ಇಲ್ಲಿ ಮಾಡ್ತಾ ಇದ್ದಾರೆ.